ಸ್ಟಾರ್ ಚಂದ್ರಪುರ ಸಚಿವ ಚಲುವರಾಯಸ್ವಾಮಿ ಮಿಂಚಿನ ಸಂಚಾರವನ್ನು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 8 ಕ್ಷೇತ್ರದಲ್ಲೂ ಎಲ್ಲ ವರ್ಗದವರು ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅನೇಕ ವಿಚಾರ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪರ ನಿಲುವು ತೋರ್ತಾ ಇದ್ದಾರೆ. ಜನರ ಮನೆಗೆ ಹೋಗುವ ಹಣ ನಿಲ್ಲಿಸೋದು ಬಿಜೆಪಿ ಮತ್ತು ಜೆಡಿಎಸ್. ಹೀಗಾಗಿ ಜೆಡಿಎಸ್ ಹೋರಾಟ ಜನರ ಮನೆಗೆ ಹೋಗುವ ಹಣ ನಿಲ್ಲಿಸೋಕೆ ಒಕ್ಕಲಿಗರು, ಲಿಂಗಾಯತರು, ದಲಿತರು ಸೇರಿ ಎಲ್ಲ ವರ್ಗದವರು ಕೂಡ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಮಠಕ್ಕೆ ಹೋಗೋದ್ರಲ್ಲಿ ನಮಗೂ ಅವ್ರಿಗೂ ತುಂಬ ವ್ಯತ್ಯಾಸ ಇದೆ. ಫೋನ್ ಟ್ಯಾಪ್ ಮಾಡಿದವ್ರು ಯಾರು? ಕುಮಾರಸ್ವಾಮಿ ಸರ್ಕಾರದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಫೋನ್ ಟ್ಯಾಪ್ ಹೇಗಾಯಿತು? 2ನೇ ಮಠ ಹುಟ್ಟಾಕ್ತವ್ರು ಯಾರು? ಒಕ್ಕಲಿಗ ಎಸ್.ಎಂ. ಕೃಷ್ಣ ಅವರಿಗೆ 2ನೇ ಬಾರಿ CM ಅವಕಾಶವನ್ನು ತಪ್ಪಿಸಿದ್ಯಾರು? ಅಂದಂಗೆ ಮತ ಕೇಳ್ತಾರೋ ಗೊತ್ತಿಲ್ಲ ಚಲುವರಾಯಸ್ವಾಮಿ. ಅದು ಹೆಂಗೆ ಮತದ ಕೇಳ್ತಾರೆ ನಮ್ಮ ವ್ಯಂಗ್ಯದ ಮಾತುಗಳನ್ನು ಇವತ್ತಾಡಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಸಚಿವ ಚಲುವರಾಯಸ್ವಾಮಿ ಅವರು ಇದೀಗ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಅಬ್ಬರದ ಪ್ರಚಾರ ಏನೋ ಶುರು ಮಾಡಿದ್ರಿ. ಪಕ್ಷದ ಪ್ರಚಾರದ ಜೊತೆಗೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ಹೆಚ್ಚಾಗ್ತಿದೆ. ಇದ್ರ ಬಗ್ಗೆ ಏನಂತೀರಾ ಸರ್? ಸರ್, ಇಡೀ 8 ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನತಾದಳ ಮತ್ತು BJPಯ ಕಾರ್ಯಕರ್ತರು, ಮುಖಂಡರುಗಳು ಸಹ ಪಕ್ಷಕ್ಕೆ ಕಳೆದ 15 ದಿವಸನೂ ಸೇರ್ಪಡೆ ಆಗ್ತಾ ಇದ್ದಾರೆ ಮತ್ತು ಅನೇಕ ವಿಚಾರಗಳನ್ನ ಮುಂದಿಟ್ಟುಕೊಂಡು ಇವತ್ತು ಚುನಾವಣೆ ಕಾಂಗ್ರೆಸ್ ಪರವಾಗಿ ನಿಲುವನ್ನು ತೋರಿಸ್ತಾ ಇದ್ದಾರೆ. ಒಂದು ಗ್ಯಾರಂಟಿಯನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿದ್ದಾರೆ. ಪ್ರತಿ ಮನೆಗೆ ಸಿಗ್ತಕ್ಕಂಥ 5,000 ಮೇಲೆ ತಪ್ಪಿಸ್ಬೇಕು ಅನ್ನೋದು BJP ಮತ್ತು ಜನತಾದಳದ ಹೋರಾಟ. ಅಸೆಂಬ್ಲಿನಲ್ಲಿ ವಿರುದ್ಧವಾಗಿ ಮಾತನಾಡಿದ್ರು. ಇದು ಒಳ್ಳೆಯದಲ್ಲ, ಭವಿಷ್ಯ ದೃಷ್ಟಿಯಿಂದ ಸೂಕ್ತ ಅಲ್ಲ ಅಂತ. ನಾವು ಸಮರ್ಥಿಸ್ಕೊಂಡ್ರೆ, ನಾವು ಇವತ್ತು ಆರ್ಥಿಕ ಸಮತೋಲನ ಮಾಡ್ಕೊಂಡು ಗ್ಯಾರಂಟಿ ಕೊಡ್ತಿದ್ರೆ, ಅವರ ಸಂಪೂರ್ಣ ಜೀವನ ಚೆನ್ನಾಗಿದ್ದರೆ ಅದನ್ನು ತಪ್ಪಿಸ್ಬೇಕು ಅನ್ನೋ ಜನತಾದಳದ ಅಭ್ಯರ್ಥಿಗೆ ಓಟ್ ಯಾರು ಕೊಡ್ತಾರೆ? ರೈತರ ವಿರುದ್ಧವಾಗಿ ಅನೇಕ ಕಾಯ್ದೆಗಳನ್ನ ಜಾರಿಗೆ ತರ್ತಕ್ಕಂಥದ್ದಕ್ಕೆ BJP ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತು ಬರಗಾಲದಲ್ಲಿ ₹1 ದುಡ್ಡನ್ನು ಬಿಡುಗಡೆ ಮಾಡಿಲ್ಲ. ಸೊ ಈ ಥರದ ಅನೇಕ ವಿಚಾರಗಳನ್ನ ಮುಂದಿಟ್ಕೊಂಡು ಅವ್ರು ಯಾವ ಥರದಲ್ಲಿ ಚುನಾವಣೆಗೆ ಹೋಗ್ತಾವ್ರೋ ಗೊತ್ತಿಲ್ಲ ನನಗೆ. ನಮ್ಮಲ್ಲಿ ರೈತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ಇದೆ. ದಲಿತ ಮುಖಂಡರು ಮತ್ತು ಹಿಂದ ವರ್ಗದ ಮುಖಂಡರುಗಳು ಸಾಲಾಗಿ ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಿ? ದಲಿತರಲ್ಲ, ಒಕ್ಕಲಿಗರು ಸೇರ್ಕೊಂಡವ್ರೆ, ಲಿಂಗಾಯತರು ಸೇರ್ಕೊಂಡವ್ರೆ, ಎಲ್ಲ ಬ್ಯಾಕ್ವರ್ಡು ಮತ್ತು ದಲಿತರು, ಮುಸ್ಲಿಮ್ಸು ಎಲ್ಲರೂ ಸೇರ್ಕೊತಾರೆ. ಈಗ ಮೈತ್ರಿ ಅಭ್ಯರ್ಥಿ ಏನೋ ಮಠಗಳಿಗೆ ಹೋಗುವಂಥದ್ದು, ಜೊತೆಗೆ ಏನೋ ಇತ್ತೀಚೆಗೆ ಬಾಡೂಟದ ಪಾಲಿಟಿಕ್ಸ್ನು ಕೂಡ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಈಗ ಮಠಕ್ಕೆ ಹೋಗೋದು ಬೇಡ ಅಂತ ಹೇಳಲ್ಲ, ನಾವು ಹೋಗಿದ್ದೀವಿ, ಅವರು ಹೋಗ್ತಾರೆ. ಈ ಭಾಗದ ಪ್ರಮುಖವಾದಂಥ ಮಠಗಳು JSS ಇದೆ, ಸಿದ್ಧಗಂಗಾ ಇದೆ, ಚುಂಚನಗಿರಿ ಇದೆ, ಹೋಗ್ತಾರೆ. ನಾವು ಹೋಗಿದ್ದೀವಿ. ಆದರೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಇದೆ. ಫೋನ್ ಟ್ಯಾಪ್ ಮಾಡಿದಾರೆ ಯಾರು? ಇದೇ ಕುಮಾರಸ್ವಾಮಿಯವ್ರ ಸರ್ಕಾರದಲ್ಲಿ ಫೋನ್ ಟ್ಯಾಪ್ ಆಯಿತು, ನಿರ್ಮಲಾನಂದ ಸ್ವಾಮೀಜಿಯವ್ರದ್ದು. ಸೊ 2ನೇ ಮಠ ಹುಟ್ಟಾಕಿದ್ದಾರೆ ಯಾರು? ಬಾಲಗಂಗಾಧರ ಸ್ವಾಮೀಜಿ. ಅವತ್ತು ನಾನು ಅಲ್ಲೇ ಇದೆ. ಇದೇ ಜನತಾದಳದ ನಾಯಕತ್ವ ಅವತ್ತು 2ನೇ ಮಠ ಹುಟ್ಟಾಕ್ಲಿಕ್ಕೆ ಮಾಡಿದ್ದು. S.M. ಕೃಷ್ಣವ್ರಿಗೆ ಒಂದು ಅವಕಾಶ ಸಿಗ್ತಿತ್ತಲ್ಲ, ಮಂಡ್ಯ ಜಿಲ್ಲೆಯವರಿಗೆ 2ನೇ ಮುಖ್ಯಮಂತ್ರಿ ಆಗಲಿಕ್ಕೆ 2ನೇ ಬಾರಿ. ಒಕ್ಕಲಿಗರಿಗೆ ಒಂದು ಅವಕಾಶ ಸಿಗ್ತಿತ್ತಲ್ಲ, ಅದನ್ನು ತಪ್ಪಿಸ್ತಾರೆ ಯಾರು? ಧರ್ಮಸಿಂಗ್ ಅವ್ರನ್ನ ಮಾಡಲೇಬೇಕು ಅಂತ ಹೇಳಿದಾರೆ ಯಾರು? ಅದನ್ನು ಅವರೇನೆ. ಅದು ಹೆಂಗೆ ಅವರು ಮತ ಕೇಳ್ತಾರೋ ಗೊತ್ತಿಲ್ಲಪ್ಪ ನನಗೆ. ಸೊ ಇದಿಷ್ಟು ಮಂಡ್ಯ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಏನು ಎಲ್ಲ ಥರದಲ್ಲೂ ಕೂಡ ಅವರು ಎಲ್ಲ ಸಮುದಾಯವನ್ನು ತುಳಿದಿದ್ರು ಕೂಡ ಈಗ ಅದೇ ಸಮುದಾಯಗಳ ನಾಯಕರನ್ನ ಭೇಟಿ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಹಾಸ್ಯಾಸ್ಪದ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.